ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಬರ್ಡ್ ಇನ್ ಕೇಜ್ ಆ್ಯಂಡ್ ಕ್ಯಾಟರಾಕ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 13.8 ನೋಡಿ, ಕೇರ್ ಆಫ್ ದ ಐಸ್, ಕಣ್ಣುಗಳ ಆರೈಕೆ. ಅಂದರೆ ನಾವು ಕಣ್ಣನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಹೇಗೆ ಅದನ್ನು ಆರೈಕೆ ಮಾಡ್ಕೊಳ್ಬೇಕು ಅಂತೇಳಿ. ಇಟ್ ಈಸ್ ನೆಸೆಸರಿ ದಟ್ ಯು ಟೇಕ್ ಪ್ರಾಪರ್ ಕೇರ್ ಆಫ್ ಯುವರ್ ಐಸ್. ನಿಮ್ಮ ಕಣ್ಣಿನ ಬಗ್ಗೆ ನೀವು ಸರಿಯಾಗಿ ಕೇರ್ ಮಾಡೋದು ಎಲ್ಲರಿಗೂ ತುಂಬ ಅವಶ್ಯಕ. ಅಂದರೆ ಅದು ಎಲ್ಲರೂ ನಮ್ಮ ಕಣ್ಣನ್ನು ನಾವು ಕೇರ್ ಆಗಿ ಜೋಪಾನವಾಗಿ ಇಟ್ಕೊಳ್ಬೇಕು. ಇಫ್ ದೆರ್ ಈಸ್ ಎನಿ ಪ್ರಾಬ್ಲಮ್ ಯು ಶುಡ್ ಗೋ ಟು ಆ್ಯನ್ ಐ ಸ್ಪೆಷಲಿಸ್ಟ್. ನಿಮ್ಮ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆಯಿತು, ತೊಂದರೆ ಆಯಿತು ಅಂದರೆ ನೀವು ಕಣ್ಣನ್ನು ಚೆಕ್ ಮಾಡ್ತಕ್ಕಂಥ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಕಣ್ಣಿನ ತಪಾಸಣೆ ಮಾಡ್ತಕ್ಕಂಥ ಕಣ್ಣಿನ ತಜ್ಞರ ಅವ್ರ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಹ್ಯಾವ್ ಎ ರೆಗ್ಯುಲರ್ ಚೆಕಪ್. ಅದಲ್ಲದೆ ಏನು, ನಿಯಮಿತವಾಗಿ ಅಂದರೆ ರೆಗ್ಯುಲರ್ ಆಗಿ, ಅಂದರೆ ಬರೀ ಎಫೆಕ್ಟ್ ಆದಾಗ ಮಾತ್ರ ಅಲ್ಲ, ಸ್ವಲ್ಪ ಇಯರ್ಲಿ ಒನ್ಸ್ ಈ ರೀತಿ ರೆಗ್ಯುಲರ್ ಆಗಿ ನಿಮ್ಮ ಕಣ್ಣನ್ನು ಚೆಕಪ್ ಮಾಡಿಸ್ಕೊಳ್ಬೇಕು. ಫಸ್ಟ್ ಪಾಯಿಂಟ್ ನೋಡಿ, ಇಫ್ ಅಡ್ವೈಸ್ಡ್ ಯೂಸ್ ಸೂಟಬಲ್ ಸ್ಪೆಕ್ಟಕಲ್ಸ್. ಕಣ್ಣಿನ ತಜ್ಞರು ಏನು ಅಂದರೆ ಅವರು ಐ ಸ್ಪೆಷಲಿಸ್ಟ್ ಅವರು ಏನನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಯಾವ ಸಲಹೆ ನೀಡ್ತಾರೆ, ಆ ಕನ್ನಡಕವನ್ನೇ, ಆ ಸ್ಪೆಕ್ಟಕಲ್ಸ್ನೇ ನೀವು ಹಾಕ್ಕೊಳ್ಬೇಕು. ಅಂದರೆ ಯಾರ್ಯಾರ್ದೋ ಬೇರೆ ಬೇರೆ ಕನ್ನಡಕಗಳ ಸ್ಪೆಕ್ಟಕಲ್ಸ್ನ ಯೂಸ್ ಮಾಡಬಾರ್ದು. ನಿಮಗೆ ಟೆಸ್ಟ್ ಮಾಡಿ ಕೊಟ್ಟಿರ್ತಕ್ಕಂತಹ ಆ ಸ್ಪೆಕ್ಟಕಲ್ಸ್ ಕನ್ನಡಕಗಳನ್ನು ನೀವು ಅವ್ರು ಹೇಳ್ದಾಗೆ ಅವರ ಅಡ್ವೈಸ್ ಮೇಲೆ ಜೊತೆ ಯೂಸ್ ಮಾಡಬೇಕು. ಟೂ ಲಿಟಲ್ ಆರ್ ಟೂ ಮಚ್ ಲೈಟ್ ಈಸ್ ಬ್ಯಾಡ್ ಫಾರ್ ಐಸ್. ತುಂಬ ಕಡಿಮೆ ಬೆಳಕಿರೋದು ಮತ್ತು ತುಂಬ ಡಾರ್ಕ್ ಲೈಟ್ ಇರೋದು, ಅತಿಯಾದ ಬೆಳಕಿರೋದು, ಇದೆರಡೂ ಸಹ ಕಣ್ಣಿಗೆ ಒಳ್ಳೆಯದಲ್ಲ, ಕಣ್ಣಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ತುಂಬ ಡಿಮ್ ಲೈಟಲ್ಲಿ ಏನಾದರೂ ಓದೋದು ಮಾಡೋದು ಅದು ತುಂಬ ಕಣ್ಣಿಗೆ ತೊಂದರೆ ಕೊಡುತ್ತೆ. ತುಂಬ ಡಾರ್ಕ್ ಲೈಟ್ ಆದರೂ ಅಷ್ಟೇ, ಹೆಚ್ಚು ಪ್ರಕಾಶಮಾನವಾದಂಥ ಕಣ್ಣು ಬಿದ್ದರೆ ಕಣ್ಣಿಗೆ ತೊಂದರೆ ಉಂಟಾಗುತ್ತೆ. ಇನ್ಸಫಿಷಿಯೆಂಟ್ ಲೈಟ್ ಕಾಸಸ್ ಹೈ ಸ್ಟ್ರೈನ್ ಆ್ಯಂಡ್ ಹೆಡೇಕ್ಸ್. ಅದು ಸರಿಯಾದ ಬೆಳಕು ಇಲ್ಲ ಅಂತ ಅಂದರೆ ಅದು ನಮಗೆ ಏನನ್ನು ಉಂಟು ಮಾಡುತ್ತೆ, ಆಯಾಸ ಅಥವಾ ತಲೆನೋವನ್ನು ಉಂಟು ಮಾಡುತ್ತೆ. ಡಿಮ್ ಲೈಟಲ್ಲೇ ಇದ್ದರೆ ನಾವು ಸರಿಯಾಗಿ ಬೆಳಕಿಲ್ಲ ಅಂದರೆ ಅದರಿಂದ ನಮಗೆ ತಲೆನೋವು ಬರುತ್ತೆ ಮತ್ತು ಅದರಿಂದ ಕಣ್ಣಿಗೂ ತೊಂದರೆ ಆಗುತ್ತೆ, ಸ್ಟ್ರೈನ್ ಆಗುತ್ತೆ. ಟೂ ಮಚ್ ಲೈಟ್ ಲೈಕ್ ದಟ್ ಆಫ್ ಸನ್, ಎ ಪವರ್ಫುಲ್ ಲ್ಯಾಂಪ್ ಆರ್ ಎ ಲೇಸರ್ ಟಾರ್ಚ್ ಕ್ಯಾನ್ ಇಂಜ್ಯೂರ್ ದ ರೆಟಿನಾ. ಅದಲ್ಲದೆ ತುಂಬ ಅತಿಯಾದ ಬೆಳಕು, ಅತಿಯಾದ ಸೂರ್ಯನ ಬೆಳಕಿನ ಕಿರಣಗಳು, ಈ ಸನ್ ಲೈಟ್ದು ರೇಸಸ್ನ ಡೈರೆಕ್ಟಾಗಿ ನೋಡುವಂಥದ್ದು, ಆಫ್ಟರ್ನೂನ್ ತುಂಬ ಸನ್ ರೇಸಸ್, ಸೂರ್ಯನ ಬೆಳಕಿನ ಕಿರಣಗಳನ್ನ ನೇರವಾಗಿ ನೋಡುವಂಥದ್ದು. ಲೇಸರ್ ಬೆಳಕನ್ನು ಕಣ್ಣಿಗೆ ನೇರವಾಗಿ ಬಿದ್ದರೆ, ಅಥವಾ ಬಲ್ಬ್ಗಳದ್ದು, ಲ್ಯಾಂಪ್ದು, ಈಗ ಮನೆಗಳಲ್ಲಿ ಬಲ್ಬ್ಗಳಿರುತ್ತೆ, ಅದನ್ನು ನೇರವಾಗಿ ಆ ಲೈಟನ್ನ, ಒಂದು ರೇಸಸ್ನ ನಾವು ನೋಡಿದ್ರೆ ನಮ್ಮ ಕಣ್ಣಿಗೆ ಏನಾಗುತ್ತೆ, ಕಣ್ಣಿನಲ್ಲಿರ್ತಕ್ಕಂಥ ರೆಟಿನಾ ಪಾರ್ಟ್ ಏನಿದೆ, ಅಕ್ಷಿಪಟಲ, ಅದಕ್ಕೆ ಇಂಜ್ಯೂರ್ ಆಗುತ್ತೆ, ತೊಂದರೆ ಉಂಟಾಗುತ್ತೆ. ಡು ನಾಟ್ ಲುಕ್ ಅಟ್ ದ ಸನ್ ಆರ್ ಎ ಪವರ್ಫುಲ್ ಲೈಟ್ ಡೈರೆಕ್ಟ್ಲಿ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಸನ್ ಲೈಟನ್ನು, ಸೂರ್ಯನ ಬೆಳಕನ್ನು, ಅಂದರೆ ಅರ್ಲಿ ಮಾರ್ನಿಂಗ್ ತುಂಬ ಏನು ಎಫೆಕ್ಟ್ ಆಗಲ್ಲ, 7 o'clock 8 o'clock ಆದಮೇಲೆ ಬರ್ತಕ್ಕಂಥ ಸನ್ ರೇಸಸ್ ಏನಿರುತ್ತೆ, ಆ ಒಂದು ಸನ್ ರೇಸ್ನ ಬರಿಗಣ್ಣಲ್ಲಿ ನೇರವಾಗಿ ಸೂರ್ಯನ ಕಿರಣಗಳನ್ನ ನೋಡುವಂಥದ್ದು, ಅಥವಾ ಅತಿ ಪ್ರಕಾಶಮಾನವಾದಂಥ ಪವರ್ಫುಲ್ ಲೈಟ್, ಈ ಟಾರ್ಚ್ ಲೈಟ್, ಲೇಸರ್ ಲೈಟ್, ಅಥವಾ ವೆಹಿಕಲ್ಸ್ದು ಅದರದ್ದು ನೈಟಲ್ಲಿ ವೆಹಿಕಲ್ಸ್ದು ಡೈರೆಕ್ಟ್ ಲೈಟನ್ನ ಕಣ್ಣಿಗೆ ಬೀಳೋದ್ರಿಂದ ಏನಾಗುತ್ತೆ, ತೊಂದರೆ ಉಂಟಾಗುತ್ತೆ. ಹಾಗಾಗಿ ಪವರ್ಫುಲ್ ಲೈಟು ಮತ್ತು ಸನ್ ರೇಸ್ನ ಡೈರೆಕ್ಟಾಗಿ ನೋಡಬೇಡಿ. ನೆವರ್ ರಬ್ ಯುವರ್ ಐಸ್ ಇಫ್ ಪಾರ್ಟಿಕಲ್ಸ್ ಆಫ್ ಡಸ್ಟ್ ಗೋ ಇನ್ ಟು ಯುವರ್ ಐಸ್. ನಿಮ್ಮ ಕಣ್ಣಿನ ಒಳಗೆ ಏನಾದರೂ ಧೂಳು ಬಿದ್ದಿತ್ತು, ಏನಾದರೂ ಪಾರ್ಟಿಕಲ್ಸ್, ಬೇಡದೇ ಇರ್ತಕ್ಕಂಥ ವಸ್ತು ಏನಾದರೂ ಬಿದ್ದು ಅಂದರೆ ಕಣ್ಣನ್ನು ಉಜ್ಜಬಾರ್ದು, ಅದನ್ನು ರಬ್ ಮಾಡಬಾರ್ದು, ಚೆನ್ನಾಗಿ ಅದನ್ನು ಉಜ್ಜುವಂಥದ್ದು ಆ ರೀತಿ ಮಾಡಬಾರ್ದು. ವಾಶ್ ಯುವರ್ ಐಸ್ ವಿತ್ ಎ ಕ್ಲೀನ್ ವಾಟರ್. ಏನು ಮಾಡಬೇಕು, ಡಸ್ಟ್, ಧೂಳು ಏನಾದರೂ ಬಿದ್ದು ಅಂದರೆ ಫ್ರೆಶ್ ವಾಟರ್ ಅಥವಾ ಕ್ಲೀನ್ ವಾಟರ್ ಇರ್ತಾರೆ, ಅದರಿಂದ ಚೆನ್ನಾಗಿ ಕಣ್ಣಿಗೆ ನೀರನ್ನು ಹಾಕ್ಕೊಳ್ಬೇಕು, ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಐಸನ್ನು. ಇಫ್ ದೆರ್ ಈಸ್ ನೋ ಇಂಪ್ರೂವ್ಮೆಂಟ್ ಗೋ ಟು ಎ ಡಾಕ್ಟರ್. ನೀವು ಫ್ರೆಶ್ ವಾಟರ್, ಚೆನ್ನಾಗಿರ್ತಕ್ಕಂಥ ನೀರನ್ನು ಕಣ್ಣಿಗೆ ಹಾಕ್ಕೊಂಡ್ರು ನಿಮ್ಮ ಕಣ್ಣಿಂದ ಡಸ್ಟ್ ಹೋಗ್ತಾ ಇಲ್ಲ, ಅಥವಾ ಕಣ್ಣಿನ ನೋವು ಏನೋ ಹೋಗ್ತಾ ಇಲ್ಲ ಅಂದರೆ ಆವಾಗ ನೀವು ಕಣ್ಣಿನ ತಜ್ಞರು, ಐ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು, ಅವರನ್ನು ಮೀಟ್ ಮಾಡಬೇಕು. ಆಲ್ವೇಸ್ ರೀಡ್ ಅಟ್ ದ ನಾರ್ಮಲ್ ಡಿಸ್ಟೆನ್ಸ್ ಫಾರ್ ವಿಷನ್.
ಸಾಮಾನ್ಯವಾಗಿ ಆದಷ್ಟು ಸಾಮಾನ್ಯ ದೂರದಲ್ಲಿ ಪುಸ್ತಕಗಳನ್ನ ಹಿಡಿದು ಓದಬೇಕು. ನಾರ್ಮಲ್ ಡಿಸ್ಟೆನ್ಸ್ ಅಂದರೆ 25 ಸೆಂಟಿಮೀಟರ್ ಅಂತ ಹೇಳಿದ್ದೀವಿ. ಆ ಒಂದು ತುಂಬ ಹತ್ರನೂ ಇಟ್ಕೊಂಡು ಟೆಕ್ಸ್ಟ್ ಬುಕ್ನ ಓದೋದಾಗಲಿ ಬರೆಯೋದಾಗಲಿ ಮಾಡಬಾರ್ದು. ನಾರ್ಮಲ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ರೀಡ್ ಮಾಡಬೇಕು. ಡು ನಾಟ್ ರೀಡ್ ಬೈ ಬ್ರಿಂಗಿಂಗ್ ದ ಬುಕ್ ಟೂ ಕ್ಲೋಸ್ ಟು ಯುವರ್ ಐಸ್ ಆರ್ ಕೀಪಿಂಗ್ ಇಟ್ ಟೂ ಫಾರ್. ಯಾವುದೇ ಒಂದು ಪುಸ್ತಕಗಳನ್ನ ಓದುವಾಗಲೂ ನಾವು ತುಂಬ ಕಣ್ಣಿನ ಹತ್ತಿರದಲ್ಲಿ ಇಟ್ಕೊಂಡು ಸಮೀಪದಲ್ಲಿ ಇಟ್ಕೊಂಡು ಓದೋದು ಅಥವಾ ತುಂಬ ದೂರದಲ್ಲಿ ಇಟ್ಕೊಂಡು ಓದೋದನ್ನು ಮಾಡಬೇಡಿ. ಯು ಲರ್ನ್ ಅಬೌಟ್ ಬ್ಯಾಲೆನ್ಸ್ಡ್ ಡಯಟ್ ಇನ್ ಕ್ಲಾಸ್ 6. ನೀವು 6th ಸ್ಟ್ಯಾಂಡರ್ಡಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಸಮತೋಲನ ಆಹಾರದ ಬಗ್ಗೆ ಕಲ್ತಿದ್ದೀರಾ. ಇಫ್ ಫುಡ್ ಈಸ್ ಡಿಫಿಷಿಯೆಂಟ್ ಇನ್ ಸಮ್ ಕಾಂಪೋನೆಂಟ್ಸ್ ಐಸ್ ಮೇ ಆಲ್ಸೋ ಸಫರ್. ನಿಮ್ಮ ಆಹಾರದಲ್ಲಿ ಸಫಿಷಿಯೆಂಟ್ ಫುಡ್, ಸಮತೋಲನ ಆಹಾರದಲ್ಲಿ ಕಣ್ಣಿನ ದೃಷ್ಟಿಗೆ ಬೇಕಾದಂಥ ಆಹಾರ ನಿಮ್ಮ ಆಹಾರದಲ್ಲಿ ಇಲ್ಲ ಅಂದರೂ ಸಹ ಏನಾಗುತ್ತೆ, ಕಣ್ಣುಗಳು ತೊಂದರೆಗೆ ಒಳಗಾಗುತ್ತೆ, ಅದರಿಂದ ಬಳಲುತ್ತೆ. ಲ್ಯಾಕ್ ಆಫ್ ವೈಟಮಿನ್ ಎ ಇನ್ ಫುಡ್ ಸ್ಟಫ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಐ ಟ್ರಬಲ್ಸ್. ಏನು ಕಣ್ಣಿನ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಏನೋ ತೊಂದರೆ ಆಗ್ತಾ ಇದೆ ಅದು ಅಂತ ಅಂದರೆ ನಮ್ಮ ಆಹಾರದಲ್ಲೂ ಕೊರತೆ ಆಗಿರುತ್ತೆ. ಏನದು? ವೈಟಮಿನ್ ಎ, ಜೀವಸತ್ವ ಎ ಕೊರತೆಯಿಂದ. ನಮ್ಮ ಆಹಾರದಲ್ಲಿ ತಿಂತಕ್ಕಂಥ ಆಹಾರದಲ್ಲಿ ಜೀವಸತ್ವ ಎ ಇಲ್ಲ, ವೈಟಮಿನ್ ಎ ಇಲ್ಲ ಅಂತ ಅಂದರೆ ಪಪ್ಪಾಯ ಹಣ್ಣು ತಿನ್ನೋದಿರ್ಬೋದು, ಯಾರು ಪಪ್ಪಾಯ ಹಣ್ಣು ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ, ಇಂಥವರಿಗೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ಸ್, ಕಣ್ಣಿನ ಚೆನ್ನಾಗಿ ಕಾಣುವಂಥದ್ದು ಕೊರತೆ ಉಂಟಾಗುತ್ತೆ, ಟ್ರಬಲ್ ಆಗುತ್ತೆ. ಮೋಸ್ಟ್ ಕಾಮನ್ ಅಮಾಂಗೆಸ್ಟ್ ದೆಮ್ ಈಸ್ ನೈಟ್ ಬ್ಲೈಂಡ್ನೆಸ್. ಇಂಥವ್ರಿಗೆ ಜೀವಸತ್ವ ಎ, ವೈಟಮಿನ್ ಎ ಡಿಫಿಷಿಯನ್ಸಿ ಆಯಿತು ಅಂದರೆ ಏನಾಗುತ್ತೆ? ನೈಟ್ ಬ್ಲೈಂಡ್ನೆಸ್. ಅವ್ರಿಗೆ ನೈಟ್ ಟೈಮಲ್ಲಿ, ರಾತ್ರಿ ವೇಳೆಯಲ್ಲಿ ಅವ್ರಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ. ಸಾಮಾನ್ಯವಾಗಿ ಕಣ್ಣಿನ ಸಮಸ್ಯೆ ಅಂದರೆ ನೈಟ್ ಬ್ಲೈಂಡ್ನೆಸ್ ಅಂದರೆ ಇರುಳುಗುರುಡು ಅಂತೇಳಿ ಕರೀತಾರೆ. ಈ ಒಂದು ಕೊರತೆ ಉಂಟಾಗುತ್ತೆ. ಆ ಒಂದು ತೊಂದರೆ ಅವ್ರಿಗೆ ಅಂದರೆ ನೈಟ್ ಟೈಮಲ್ಲಿ ಅವ್ರಿಗೆ ಕಣ್ಣು ಕಾಣಲ್ಲ ಸರಿಯಾಗಿ, ವೈಟಮಿನ್ ಎ ಡಿಫಿಷಿಯನ್ಸಿ ಆದರೆ. One should therefore include in the diet components which have vitamin A, raw carrots, broccoli and green vegetables such as spinach and cod liver oil are rich in vitamin A. ಈಗ ಹೇಳಿದ್ವಲ್ಲ, ಸಾಮಾನ್ಯವಾಗಿ ವೈಟಮಿನ್ ಎ ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರು ಏನು ಜೀವಸತ್ವ ಎ ಇರ್ತಕ್ಕಂತಹ ಫುಡ್ಡನ್ನು one should therefore include in the diet components of which have vitamin A. ಪ್ರತಿಯೊಬ್ಬರು ಸಹ ಏನು ಮಾಡಬೇಕು? ಆಹಾರದಲ್ಲಿ ಜೀವಸತ್ವ ಎ, ವೈಟಮಿನ್ ಎ ಇರ್ತಕ್ಕಂಥ ಆಹಾರವನ್ನು ಸೇರಿಸೋದು ತುಂಬ ಅವಶ್ಯಕ. ಏನೇನು ಅದು? ರಾ ಕ್ಯಾರೆಟ್, ಹಸಿ ಕ್ಯಾರೆಟ್, ಬೇಯಿಸಿರೋದಕ್ಕಿಂತ ಹಸಿ ಕ್ಯಾರೆಟನ್ನು ತಿನ್ನೋದು, ಬ್ರಾಕ್ಲಿ ಮತ್ತು ಗ್ರೀನ್ ವೆಜಿಟೇಬಲ್ಸ್, ಹಸಿರು ತರಕಾರಿಗಳು, ಸಚ್ ಆಸ್ ಸ್ಪಿನಾಚ್, ಸೊಪ್ಪು, ಗ್ರೀನ್ ಲೀವ್ಸ್, ಕಾಡ್ ಲಿವರ್, ಮೀನಿನ ಎಣ್ಣೆ ಮುಂತಾದವುಗಳು ವೈಟಮಿನ್ ಎ ಜೀವಸತ್ವ ಇರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫುಡ್ಡಲ್ಲಿ. ಹಾಗೆ ಎಗ್ಸ್, ಮಿಲ್ಕ್, ಕರ್ಡ್, ಚೀಸ್, ಬಟರ್ ಆ್ಯಂಡ್ ಫ್ರೂಟ್ಸ್ ಸಚ್ ಆಸ್ ಪಪಾಯ ಆ್ಯಂಡ್ ಮ್ಯಾಂಗೋ ಆರ್ ಆಲ್ಸೋ ರಿಚ್ ಇನ್ ವೈಟಮಿನ್ ಎ. ಅದಲ್ಲದೆ ಫ್ರೂಟ್ಸ್ಗಳಲ್ಲಿ ನೋಡಿ, ಹಾಲು ಕುಡಿಯೋದು ಚೆನ್ನಾಗಿ, ಗಿಣ್ಣು, ಬೆಣ್ಣೆ ತಿನ್ನೋದು, ಮೊಸರು ತಿನ್ನೋದು, ಮೊಟ್ಟೆ ತಿನ್ನುವಂಥದ್ದು, ಪಪ್ಪಾಯ ಹಣ್ಣು ತಿನ್ನುವಂಥದ್ದು, ಮಾವಿನ ಹಣ್ಣುಗಳನ್ನ ತಿನ್ನೋದು, ಇದೆಲ್ಲದರಲ್ಲೂ ವೈಟಮಿನ್ ಎ ರಿಚ್ ಇರುತ್ತೆ. ಜೀವಸತ್ವ ಎ ಇರ್ತಕ್ಕಂತಹ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇದನ್ನು ಡೈಲಿ ತಿನ್ನೋದ್ರಿಂದನೂ ಕಣ್ಣು ಚೆನ್ನಾಗಿ ಇರುತ್ತೆ. ಡಿಡಿಯೋ ಇದೊಂದು ಬಾಕ್ಸಲ್ಲಿದೆ, ನಿಮಗಿದು ಗೊತ್ತೆ ಅಂತ ಇದನ್ನು ಡಿಸ್ಕಸ್ ಮಾಡೋಣ. ಸಿ, ಅನಿಮಲ್ಸ್ ಹ್ಯಾವ್ ಐಸ್ ಶೇಪ್ಡ್ ಇನ್ ಡಿಫ್ರೆಂಟ್ ವೇಸ್. ಪ್ರಾಣಿಗಳಲ್ಲಿ ಏನು ಐಸ್ ಶೇಪ್ಡ್ ಇನ್ ಡಿಫ್ರೆಂಟ್ ವೇಸ್. ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ವಿಭಿನ್ನ ರೀತಿಯ ಕಣ್ಣುಗಳನ್ನ ಹೊಂದಿರುತ್ತೆ. ಅಂದರೆ ನಮ್ಮ ಥರ ಮನುಷ್ಯರಿಗಿರೋ ಥರ ಐಸ್ ಶೇಪ್ ಇರಲ್ಲ, ಆ ಆಕಾರ ಪ್ರಾಣಿಗಳಲ್ಲೇ ಯಾವುದು ಐ ಶೇಪ್ ನಮ್ಮದು ಈ ಥರ ಇದ್ದರೆ, ಈ ಥರ ಹಾರಿಜಾಂಟಲ್ ಆಗಿ ಅದು ಸ್ವಲ್ಪ ಈ ಥರ ಪ್ರಾಣಿಗಳಲ್ಲಿ ಈ ಥರ ಇರುತ್ತೆ ಶೇಪ್, ಅವುಗಳ ಆಕಾರದಲ್ಲಿ ಡಿಫ್ರೆಂಟ್ ಇರುತ್ತೆ. Eyes of a crab are quite small but they enable the crab to look all around. ಅದೇ ರೀತಿ ಹೇಡಿ ಅಂತ, ಕ್ರ್ಯಾಬ್ ಅಂತ ಏನು ಕರಿತೀವಿ, ಹೇಡಿಯ ಕಣ್ಣುಗಳ ಗಾತ್ರದಲ್ಲಿ ತುಂಬ ಚಿಕ್ಕದು, ಇಸ್ ಕ್ವೈಟ್ ಸ್ಮಾಲ್, ತುಂಬ ಚಿಕ್ಕದಾಗಿರುತ್ತೆ ಏಡಿಯ ಕಣ್ಣುಗಳು. ಆದರೆ ಅವುಗಳು ತಮ್ಮ ಸುತ್ತಲೂ ನೋಡೋದಕ್ಕೆ ಸಾಧ್ಯವಾಗುತ್ತೆ. ತನ್ನ ಸುತ್ತ ಈಗ ನಾವೇ ಟರ್ನ್ ಆಗಬೇಕು, ಅದು ಏಡಿಯ ಕಣ್ಣುಗಳ
ಆಗಲ್ಲ, ತುಂಬ ಸಣ್ಣದಿದ್ರು ತನ್ನ ಸುತ್ತನೂ ಅದು ಚೆನ್ನಾಗಿ ನೋಡುತ್ತೆ. ಸೊ ದ ಕ್ರಾಬ್ ಕ್ಯಾನ್ ಸೆನ್ಸ್ ಈವನ್ ಇಫ್ ದ ಎನಿಮಿ ಅಪ್ರೋಚಸ್ ಫ್ರಮ್ ಬಿಹ್ಯಾಂಡ್. ಹಾಗಾಗಿ ಏಡಿಗಳೇನು ಹಿಂದಿನಿಂದ ಬರುವಂತಹ ತಮ್ಮ ಹಿಂದೆಯಿಂದ, ನಮಗೆ ಹಿಂದೆಯಿಂದ ಬಂದರೆ ಗೊತ್ತಾಗಲ್ಲ ಅಲ್ವಾ, ಏಡಿಗೆ ಆಗಲ್ಲ, ಕ್ರಾಬ್ಗೆ ತನ್ನ ಹಿಂದೆ ಬಂದರೂ ಸಹ ಯಾರಾದರೂ ಅದರ ಶತ್ರುಗಳು ಎನಿಮೀಸು ಅದೇನು ಮಾಡುತ್ತೆ, ಅವುಗಳನ್ನ ಸುಲಭವಾಗಿ ಗ್ರಹಿಸಿಕೊಳ್ಳುತ್ತೆ. ಬಟರ್ಫ್ಲೈಸ್ ಹ್ಯಾವ್ large eyes that seem to be made up of thousands of little eyes. ಫಿಗರ್ 13.17 ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿ ಈ ಬಟರ್ಫ್ಲೈಸ್ ಚಿಟ್ಟೆಗಳು ಸಹ ಏನು ಮಾಡುತ್ತೆ, ಸಾವಿರಾರು ಸಣ್ಣ ಕಣ್ಣುಗಳಿಂದ ಕೂಡಿದ ದೊಡ್ಡ ಕಣ್ಣುಗಳನ್ನು ಚಿಟ್ಟೆಗಳು ಹೊಂದಿವೆ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಕಣ್ಣುಗಳು, ಇದೆಲ್ಲ ಸ್ಮಾಲ್ ಐಸ್ ಇದೆಲ್ಲ ಚಿಟ್ಟೆಗಳಿಗಿರ್ತಕ್ಕಂಥ ಕಣ್ಣುಗಳೇ, ಸ್ಮಾಲ್ ಅರ್ಥ ಆಯ್ತಾ. ಸಣ್ಣ ಸಣ್ಣ ಕಣ್ಣುಗಳನ್ನು ಇಂದ ಕೂಡಿದ ದೊಡ್ಡ ಕಣ್ಣುಗಳನ್ನು ಚಿಟ್ಟೆಗಳು ಹೊಂದಿರುತ್ತೆ. ಈ ಚಿತ್ರದಲ್ಲಿ ಕೊಟ್ಟಿರೋ ಥರ ಐಸ್ ಆಫ್ ಎ ಬಟರ್ಫ್ಲೈ, ಚಿಟ್ಟೆಯ ಕಣ್ಣುಗಳು, ಅರ್ಥ ಆಯ್ತಾ. ದೇ ಕ್ಯಾನ್ ಸಿ ನಾಟ್ ಓನ್ಲಿ ಇನ್ ದ ಫ್ರಂಟ್ ಆ್ಯಂಡ್ ದ ಸೈಡ್ಸ್ ಬಟ್ ದ ಬ್ಯಾಕ್ ಆಸ್ ವೆಲ್. ಇದು ಈ ಚಿಟ್ಟೆಗಳಿದೆಯಲ್ಲ, ಇವುಗಳು ಕೇವಲ ಮುಂದೆ ಅಂದರೆ ಫ್ರಂಟಲ್ಲಿ ಮಾತ್ರ ಅಲ್ಲದೆ ತಮ್ಮ ಪಕ್ಕದಲ್ಲಿ ಮಾತ್ರ ಅಲ್ಲ, ಹಿಂಭಾಗವನ್ನು ನೋಡುತ್ತೆ. ಅಂದರೆ ಚಿಟ್ಟೆ ಏನು ಮುಂದೆ ಮಾತ್ರ ಅಲ್ಲ, ಅಕ್ಕಪಕ್ಕ ಅಲ್ಲ, ರೈಟು ಲೆಫ್ಟ್ ಸೈಡ್ಸಲ್ಲಿ ಮಾತ್ರ ಅಲ್ಲ, ಹಿಂದೆನೂ ಸಹ ಚಿಟ್ಟೆಗಳಿಗೆ ಕಣ್ಣುಗಳಿರುತ್ತೆ. ಅಲ್ಲೂ ಸಹ ಚಿಟ್ಟೆಗಳು ಹಿಂದೆ, ಪಕ್ಕದಲ್ಲಿ, ಮುಂದೆ ಎಲ್ಲ ಕಡೆನೂ ನೋಡುವಾಗೆ ತುಂಬ ಕಣ್ಣುಗಳನ್ನು ಹೊಂದಿರುತ್ತೆ. ಎ ನೈಟ್ ಬ್ಲೈಂಡ್ ಹೌಲ್ ಕ್ಯಾನ್ ಸಿ ವೆರಿ ವೆಲ್ ಇನ್ ದ ನೈಟ್ ಬಟ್ ನಾಟ್ ಡ್ಯೂರಿಂಗ್ ದ ಡೇ. ನೋಡಿ ಎಷ್ಟು ಇದು ರಾತ್ರಿ ಪಕ್ಷಿ ಅಂದರೆ ಗೂಬೆ, ಹೌಲ್ ಅಂತ ಏನು ಕರಿತೀವಿ, ಆ ಗೂಬೆ ರಾತ್ರಿಯಲ್ಲಿ ಚೆನ್ನಾಗಿ ನೋಡುತ್ತೆ. ಅಂದರೆ ನೈಟ್, ರಾತ್ರಿ ವೇಳೆಯಲ್ಲಿಯೇ ಗೂಬೆಗೆ, ಹೌಲ್ಗೆ ಚೆನ್ನಾಗಿ ಕಣ್ಣು ಕಾಣುತ್ತೆ. ಆದರೆ ಬಟ್ ನಾಟ್ ಡ್ಯೂರಿಂಗ್ ದ ಡೇ ಟೈಮಲ್ಲಿ, ಹಗಲಿನಲ್ಲಿ ಅದಕ್ಕೆ ನೋಡೋದಕ್ಕೆ ಕಾಣೋದಿಲ್ಲ. ಆನ್ ದ ಅದರ್ ಹ್ಯಾಂಡ್ ಎ ಡೇ ಲೈಟ್ ಬರ್ಡ್ಸ್ ಕೈಟ್ ಈಗಲ್ ಕ್ಯಾನ್ ಸಿ ವೆಲ್ ಡ್ಯೂರಿಂಗ್ ದ ಡೇ ಬಟ್ ನಾಟ್ ಇನ್ ದ ನೈಟ್. ಅದೇ ರೀತಿ ಅವಳಿಗೆ ನೈಟ್ ಚೆನ್ನಾಗಿ ಕಾಣುತ್ತೆ, ಡೇ ಟೈಮ್ ಚೆನ್ನಾಗಿ ಕಣ್ಣುಗಳು ಕಾಣಲ್ಲ. ಅದೇ ರೀತಿ ಪತಂಗಗಳು, ಕೈಟ್, ಈಗಲ್, ಹದ್ದು, ಇವುಗಳೆಲ್ಲ ಹಗಲಿನಲ್ಲಿ ಚೆನ್ನಾಗಿ ನೋಡಬಲ್ಲವು. ಆದರೆ ರಾತ್ರಿ ವೇಳೆಯಲ್ಲಿ ಇವುಗಳಿಗೆ ಕಣ್ಣು ಚೆನ್ನಾಗಿ ಕಾಣಲ್ಲ. ಯಾವುದಕ್ಕೆ? ಈಗಲ್ಗೆ, ಕೈಟ್ಗೆ, ಈಗ ಹದ್ದು, ಪತಂಗಗಳಿಗೆ ರಾತ್ರಿ ವೇಳೆಯಲ್ಲಿ ಸರಿಯಾಗಿ ಕಣ್ಣು ಕಾಣಲ್ಲ, ಡೇ ಟೈಮಲ್ಲಿ, ಬೆಳಗಿನ ವೇಳೆಯಲ್ಲಿ ಚೆನ್ನಾಗಿ ಕಣ್ಣುಗಳು ಕಾಣಿಸುತ್ತೆ. ದ ಹೌಲ್ ಆಸ್ ಎ ಲಾರ್ಜ್ cornea and a large pupil to allow more light in its eye. ಹೌದು, ಗೂಬೆ ಹೆಚ್ಚು ಬೆಳಕು ಮತ್ತು ಕಣ್ಣನ್ನ ಅಂದರೆ ಜಾಸ್ತಿ ಬೆಳಕು ಕಣ್ಣಿನ ಒಳಗೆ ಬರೋ ಮಾಡೋದಕ್ಕೆ ವಿಶಾಲವಾದ ಕಾರ್ನಿಯಾ, ಲಾರ್ಜ್ ಕಾರ್ನಿಯಾ ಹೊಂದಿರುತ್ತೆ. ಹಾಗೆ ಬಿಗ್ ಪ್ಯೂಪಿಲ್, ದೊಡ್ಡದಾದಂಥ ಪಾಪೆಯನ್ನು ಒಳಗೊಂಡಿದೆ. ಆಲ್ಸೋ ಇಟ್ ಹ್ಯಾಸ್ ಆನ್ ಇಟ್ಸ್ ರೆಟಿನಾ ಎ ಲಾರ್ಜ್ ನಂಬರ್ ಆಫ್ ರಾಡ್ಸ್ ಆ್ಯಂಡ್ ಓನ್ಲಿ ಎ ಫ್ಯೂ ಕೋನ್ಸ್. ಅದ್ರ ಜೊತೆಗೇನು, ಈ ಹೌಲ್ಗೆ ರೆಟಿನಾದಲ್ಲಿ, ಅಕ್ಷಿಪಟಲದಲ್ಲಿ ಹೆಚ್ಚಿನ ಸಂಖ್ಯೆಯ ಕಂಬಿಗಳು ಅಂದರೆ ರಾಡ್ಸ್ಗಳಿದೆ. ಆದರೆ ಕೆಲವು ಕೋನ್ಸ್ಗಳು, ಅಂದರೆ ಕಲರ್ಸ್ನ ಕ್ಯಾಚ್ ಮಾಡುತ್ತಲ್ವ ಕೋನ್ಸ್ಗಳು, ಅದು ಸ್ವಲ್ಪ ಇದೆ, ರಾಡ್ಸ್ಗಳು ಜಾಸ್ತಿ ಇದೆ. ದ ಡೇ ಬರ್ಡ್ಸ್ ಆನ್ ದ ಅದರ್ ಹ್ಯಾಂಡ್ ಹ್ಯಾವ್ ಮೋರ್ ಕೋನ್ಸ್ ಆ್ಯಂಡ್ ಫ್ಯೂವರ್ ರಾಡ್ಸ್. ಅದೇ ರೀತಿ ಹಗಲಿನಲ್ಲಿ ಚೆನ್ನಾಗಿ ಕಾಣುತ್ತಲ್ಲ, ಈಗಲು, ಕೈಟು, ಇಂಥದ್ದಕ್ಕೆಲ್ಲ ಆ ಹಗಲಿನ ವೇಳೆಯಲ್ಲಿ ನೋಡುವಂತಹ ಪಕ್ಷಿಗಳಿಗೆ ಅಧಿಕ ಶಂಕುಕೋನಗಳು, ಏನು ಹ್ಯಾವ್ ಮೋರ್ ಕೋನ್ಸ್ ಇರುತ್ತೆ. ಹೌಲ್ಗೆ ಫ್ಯೂ ಕೋನ್ಸ್, ಬೇರೆ ಡೇ ಬರ್ಡ್ಸ್ಗಳಿಗೆ ಕೋನ್ಸ್ ಜಾಸ್ತಿ, ಮೋರ್ ಕೋನ್ಸ್ ಆ್ಯಂಡ್ ಫ್ಯೂವರ್ ರಾಡ್ಸ್, ಕಡಿಮೆ ಸಂಖ್ಯೆಯ ಕಂಬಿಕೋಶಗಳನ್ನು ಹೊಂದಿರುತ್ತೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 13.9 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಅವ್ರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಶೇರ್ ಮಾಡಿ. ಬಿಕಾಸ್ ಅವ್ರು ಒಂದ್ಸಲ ಕನ್ನಡದಲ್ಲಿ ಸೈನ್ಸನ್ನ ಕೇಳಿದ್ರೆ ಟಫ್ ಅನ್ಸಲ್ಲ ಸೈನ್ಸು. ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಡೈಲಿನ ಆಗ್ತಕ್ಕಂಥ ಕ್ಲಾಸಸ್ಗೂ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ದೆನ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ.
Write 2 ಕೇರ್ಸ್ ಆಫ್ ಐಸ್. ಯಾವ ರೀತಿ ನಮ್ಮ ಐಸ್ನ ಕೇರ್ ಮಾಡ್ಕೋಬೇಕು 2 ಪಾಯಿಂಟ್ಸ್ ಬರೀ. ರೈಟ್ 2 ಪಾಯಿಂಟ್ಸ್ ಕೇರ್ ಆಫ್ ಐಸ್. Write the causes. Insufficient light. Insufficient light ಆದರೆ ಏನು ಕಾಸ್ ಆಗುತ್ತೆ? ಐ ಸ್ಟ್ರೈನ್ ಆ್ಯಂಡ್ ಹೆಡೇಕ್. Explain the shape of eye of a crab. Crab ದ ಐದು ಶೇಪ್ ಹೇಗಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. Write a short note on butterfly eyes made up of. ಬಟರ್ಫ್ಲೈಸ್ ಹೇಗಾಗಿದೆ ಅದನ್ನು ಶಾರ್ಟ್ ನೋಟಲ್ಲಿ ಬರೀರಿ. Write a short note on night bird howl high. Howl high ಬಗ್ಗೆ ಶಾರ್ಟ್ ನೋಟ್ ಬರೀರಿ. ಆ್ಯಂಡ್ write a short note on day birds and give example. Give 2 example. Day birds eyes ಬಗ್ಗೆ ಶಾರ್ಟ್ ನೋಟ್ ಬರೆದು 2 ಎಕ್ಸಾಂಪಲ್ಸ್ ಕೊಡಿ. ಇದೇ ಕೈಟ್ ಮತ್ತು ಈಗಲ್ಲ. What precaution can do if particles of the dust into your eyes? Wash your eyes with clean water. If there is no improvement, go to the doctor. Answer. If a person is suffering from lack of vitamin A, it causes what? Night blindness. Name some vitamin A component of vegetables and fruits. Vegetables ಮತ್ತು ಫ್ರೂಟ್ಸ್ನ ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು LBA ನೋಟ್ಸು ಸಹ ಸಿಗುತ್ತೆ. ಆ್ಯಂಡ್ ದೆನ್ ಈ ಲೆಸನ್ ವೈಸಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬೇಕು. ಹೆಚ್ಚಾಗಿ ಒಂದು ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅಲ್ಲಿ ವಿಸಿಟ್ ಮಾಡಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ ಆಮೇಲೆ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್. ಹಾಗೆ ವಾಟ್ ಆರ್ ದ ಮಿಲ್ಕ್ ಪ್ರಾಡಕ್ಟ್ ಪ್ರೆಸೆನ್ಸ್ ಇನ್ ವಿಟಮಿನ್ ಎ? ಮಿಲ್ಕ್ ಪ್ರಾಡಕ್ಟ್ ಯಾವುದ್ಯಾವುದು? ವಿಟಮಿನ್ ಎ ಇರ್ತಕ್ಕಂತಹ ಮಿಲ್ಕ್ ಪ್ರಾಡಕ್ಟ್ಸ್ ಇದನ್ನು ಬರೀರಿ. ಓಕೆ, ಇದಿಷ್ಟಿರಲಿ. ಥ್ಯಾಂಕ್ ಯು.